ಎಲ್ಲರೂ ಕಷ್ಟದಿಂದ ಬಂದವರೇ ಇರೋದು ಇಲ್ಲಿ. ಈಗ ನಮ್ಮ ವಿಜಿ ಸರ್ ಆಗ್ಲಿ ಇವರಾಗ್ಲಿ ಒಂದು ಆ್ಯಪಲ್ಗೆ ಒದ್ದಾಡಿದ ದಿನ ಇದೆ. ಆಕ್ಚುಲಿ ಒಂದು ಆ್ಯಪಲ್ ತಿನ್ನೋದಕ್ಕೆ ಅವ್ರ ಅಮ್ಮನ ಹತ್ರ ಅವರು ಇನ್ನೇನಿಲ್ಲ ಬಿಡು ಲೈಫಲ್ಲಿ ಅಂತ ಹೇಳಿ. ಅಲ್ಲ ಸರ್, ತುಂಬಾ ಚಿಕ್ಕವನಿರ್ಬೇಕಾರೆ ಅಲ್ಲ, ನಾನ್ ಡಿಗ್ರಿಲಿದ್ದೆ, ನನಗೆ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ಅಷ್ಟು ಹರ್ಟ್ ಆಗುತ್ತೆ ಅಂತ. ನಾವು ಒಟ್ಟಿಗೆ ಮಲ್ಕೊಂಡಿದ್ವಿ ಸಾಲಲ್ಲಿ. ಸೊ ನನಗೆ ಮಧ್ಯರಾತ್ರಿ ಯಾಕೋ ಎಚ್ಚರಿಕೆ ಆಯ್ತು, 11:30 ನಮ್ಮ ಅಮ್ಮಂಗೆ ಎಚ್ಚರಿಕೆ. ಅಮ್ಮ ಅಂದೆ, ಮಗ ಅಂದ್ರು. ಏನಿಲ್ಲ, ನಂಗೆ ಒಂದು ಇಡೀ ಆ್ಯಪಲ್ನ ಕಂಪ್ಲೀಟ್ ತಿನ್ಬೇಕು ಅಂತ ಬಹಳ ಆಸೆ ಅಂತೆ. ಅವರು ಬೆಳಿಗ್ಗೆ ತನಕ ಹತ್ತಿದಾರಂತೆ. ನನಗೆ ಗೊತ್ತಿರ್ಲಿಲ್ಲ. ನಾವು ಚಿಕ್ಕವ್ರು ಇರ್ತಾ ಎಲ್ಲೋ ನೆಂಟ್ರು ತಂದ್ರೆ ಕಟ್ ಮಾಡಿ ಒಂದೊಂದು ಇಷ್ಟಿಷ್ಟು ಕೊಡೋದಲ್ವಾ, ಒಂದು ಇಡೀ ಅಲ್ವಾ ಇಷ್ಟು ಒಂದು ಇಡೀ ಹಿಡ್ಕೊಂಡು ಅದು ತಿನ್ಬೇಕು ಅನ್ನೋ ಆಸೆ. ಏನ್ ತುಂಬಾ ಚಿಕ್ಕವ್ರು ಇರ್ತಾ ಅಲ್ಲ, ಡಿಗ್ರಿಲಿ ಇರ್ಬೇಕಾರೆ ನಮ್ಮ ಅಮ್ಮಂಗೆ ಅದು ಹರ್ಟ್ ಆಗಿತ್ತು. ಸೊ ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಸಂಬಳ ಆದಾಗ ಫಸ್ಟ್ ಒಂದು ಆ್ಯಪಲ್ ತಂದು ಕೊಟ್ಟಿದ್ರು. ನನಗೆ ಈಗಲೂ ಗೊತ್ತಿಲ್ಲ ಯಾಕೆ ಅವತ್ತು ತಂದು ಕೊಟ್ರು ಅಂತ. ಅದನ್ನ ಯಾವತ್ತ ಅಲ್ಲ ಸೀರಿಯಸ್ಲಿ ನೋಡಿ ಸರ್, ಅದು ಒಂಥರ ನೋವೇ ಅಲ್ವಾ. ಈಗ ನಿಮ್ ಲೈಫಲ್ಲಿ ನೋಡಿ ಅದಕ್ಕೆ ಕರೆಕ್ಟ್ ಎಲ್ಲರೂ ನೋಡಿ ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಸರ್ ನೀವು. ಇದು ಮೇ ಬಿ ಕತೆ ಬರೆಯುವಾಗ್ಲೇ ಇವರೆಲ್ಲ ತಲೆಯಲ್ಲಿ ಇದ್ರು ಅನ್ಸುತ್ತಲ್ಲ ನಿಮ್ಗೆ ಅಂತ ಹೇಳಿ. ಇವರು ಇದ್ರಲ್ಲಿ ಸಿನಿಮಾದಲ್ಲಿ, ಬಟ್ ಅದು ಗೊತ್ತು. ಆದ್ರೂ ಈಗ ಬರ್ಬೇಕಲ್ಲ ಸರ್, ಹೆಂಗಿದ್ರು ಪಾತ್ರದೊಳಗೆ ಜೀವಿಸ್ಬೇಕಂದ್ರೆ ಅಲ್ವಾ, ಅನುಭವಗಳಿರ್ಲೇಬೇಕು. ಹೌದು.